ಇಲಾಖೆಯಿಂದ ಗುರುತಿನ ಚೀಟಿ ವಿತರಣೆ ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಭಾರತದಲ್ಲೇ ಪ್ರಥಮ ಬಾರಿಗೆ ಅಡಿಗೆ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಗುರುತಿನ ಚೀಟಿ ವಿತರಣೆ ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಅಡಿಗೆ ಕಾರ್ಮಿಕರಿಗೆ ಗುರುತಿನ ಕಾರ್ಡ್ ವಿತರಣೆ ಮಾಡಿ ಮಾತನಾಡಿದ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್, ಅಡುಗೆ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಸರ್ಕಾರ ಗುರುತಿನ ಚೀಟಿ ನೀಡುತ್ತಿರುವುದು ದೇಶದಲ್ಲೇ ಮೊದಲ ಬಾರಿಯಾಗಿದೆ. ಬೆಂಕಿಯ ಜೊತೆ ಜೀವನ ನಡೆಸುವ ಕಾಯಕ ಮಾಡುತ್ತಿರುವುದು ಅಡುಗೆ ಕೆಲಸವಾಗಿದೆ. ಗುರುತಿನ ಚೀಟಿ ಪಡೆದ ಪ್ರತಿಯೊಬ್ಬ ಸದಸ್ಯರು ತಪ್ಪದೇ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ ಎಂದರು. ಅಸಂಘಟಿತ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ಕೆವಿ ಸುರೇಶ್ ಕುಮಾರ್ ಮಾತನಾಡಿ, ಕಳೆದ 15 ವರ್ಷಗಳ ಸತತ ಹೋರಾಟದ ಫಲವಾಗಿ ಈ ವರ್ಷ ಸರ್ಕಾರ ಅಡುಗೆ ಕಾರ್ಮಿಕರಿಗೆ ಮನ್ನಣೆಯನ್ನ ನೀಡಿ ಕಾರ್ಮಿಕರ ಇಲಾಖೆ ಭಾರತ ದೇಶದಲ್ಲೇ ಪ್ರಥಮ ಬಾರಿಗೆ ಅಡುಗೆ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡುತ್ತಿದ್ದು, ಕೇವಲ ಅಪಘಾತ ವಿಮೆ, ಸಹಜ ಸಾವಿಗೆ ವಿಮೆ ಮತ್ತು ಪಿಂಚಣಿ ನೀಡಲು ನಿರ್ಧರಿಸಿದೆ. ಆದರೆ ಅಡುಗೆ ಕಾರ್ಮಿಕರಿಗೆ ಪೂರ್ಣ ಪ್ರಮಾಣದ ಸೌಲಭ್ಯಗಳನ್ನು ಒದಗಿಸಲು ಪ್ರತ್ಯೇಕ ಸ್ವಹಿತ ಮಂಡಳಿ ರಚಿಸಿ ಕಲ್ಯಾಣ ಮಂಟಪಗಳಿಂದ ಸೆಸ್ ಸಂಗ್ರಹಿಸುವ ಮೂಲಕ ಅಡುಗೆ ಕಾರ್ಮಿಕರ ಹಿತ ಕಾಯುವಂತೆ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು. ನಮಗೂ ಕೂಡ ಭದ್ರತೆ ಮತ್ತು ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡಬೇಕಂತೇಳಿ ಅದನ್ನೆಲ್ಲವನ್ನು ಅಸಂಘಟಿತ ವಲಯಕ್ಕೆ ಸೇರಿಸಿ ನಮಗೂ ಕೂಡ ಎಲ್ಲರಂತೆ ಬದುಕಲಿಕ್ಕೂ ಎಲ್ಲರಂತೆ ಗೌರವವಾಗಿ ಬದುಕಲಿಕ್ಕೂ ಸಾಧ್ಯ ಮತ್ತು ಸಾಧಕ ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಂತ ಗೌರವಾನ್ವಿತ ಸುರೇಶ್ ಕುಮಾರ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಅಭಿನಂದಿಸುತ್ತೇನೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಎಸ್ಸಿಪಿ ಟಿಎಸ್ಪಿ 2024-25 ಸಾಲಿನ ಸುಮಾರು 3 ಕೋಟಿ ರು ವೆಚ್ಚದ ಅನುದಾನದಲ್ಲಿ ನಂಜನಗೂಡು ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದರು. ಎಸ್ಸಿಪಿ ಟಿಎಸ್ಪಿ 2024-25 ಸಾಲಿನ ಸುಮಾರು 3 ಕೋಟಿ ರು ವೆಚ್ಚದ ಅನುದಾನದಲ್ಲಿ ನಂಜನಗೂಡು ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಭಾಂಗಣ ಇರಲಿಲ್ಲ. ಯಾವುದೇ ಒಂದು ಸಂಸ್ಕೃತಿ ಚಟುವಟಿಕೆ ನಡೆಸಲು ಸಭಾಂಗಣ ಅತ್ಯವಶ್ಯಕವಾಗಿದೆ. ಅದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಕಾಲೇಜಿನ ಅಭಿವೃದ್ಧಿಯನ್ನ ಹಂತ ಹಂತವಾಗಿ ನೆರವೇರಿಸಲಾಗುವುದು ಎಂದರು. ಇನ್ನು ಕಾಲೇಜಿನಲ್ಲಿ ಈ ವರ್ಷದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುತ್ತದೆ. ವಿದ್ಯಾರ್ಥಿಗಳು, ಸಂಶೋಧಕರು ಹೆಚ್ಚಿನ ಅನುಕೂಲತೆಯನ್ನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. 2024-25 ಸಾಲಿನ ಎಸ್ಸಿಪಿ ಟಿಎಸ್ಪಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಇಲಾಖೆಯ ಸಚಿವರಾಗಿರುವಂತಹ ಸುಧಾಕರ್ ಸಾಹೇಬರು ಹಾಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದು, ಅದು ಈಗ ಟೆಂಡರ್ ಆಗಿ ಈಗ ನಾವು ಭೂಮಿ ಪೂಜೆನ ಇವತ್ತು ಮಾಡ್ತಾ ಇದ್ದೇವೆ. ಏನಕ್ಕೆ ಅರ್ಜೆಂಟಲ್ಲಿ ಮಾಡೋದು ಅಂತಂದರೆ ಈಗ ಅಸೆಂಬ್ಲಿ ಸ್ಟಾರ್ಟ್ ಆಗ್ತಾಯಿದೆ 10ನೇ ತಾರೀಕಿಂದ. ಅದರಿಂದ ಮತ್ತೆ ಈಗ ನಾಳೆ ನಾಡಿದ್ದೆಲ್ಲ ಬೆಂಗಳೂರು ಪ್ರವಾಸ ಇರೋದ್ರಿಂದ ಈಗ ಹೆಂಗಿದ್ರು ಅಕಾಡೆಮಿಕ್ ಇಯರ್ ಕೂಡ ಈಗ ಪ್ರಾರಂಭ ಆಗ್ತದೆ. ಅದರಿಂದ ಆದಷ್ಟು ಬೇಗ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೇವೆ. ಆದರೆ ಇದು ಒಳ್ಳೆ ಕಾರ್ಯಕ್ರಮ ಆಗಬೇಕು.